ಒಬ್ಬ ಬಾವಿಯೊಳಗೆ ಬಿದ್ದಿದ್ನಂತ. ಆ ಬಾವಿ ಸುತ್ತ ಮಂದಿ ನಿಂತಿದ್ರು, ಎದಕ್ ತೆಗ್ಯಾಕಲ್ಲ ಬಿದ್ದವನ್ ನೋಡಾಕ. ಆಮೇಲೆ ಒಬ್ಬ ಓಡಿ ಬಂದು ಏನಾಗೈತಿ ಅಂತ ಕೇಳ್ದ. ಇಲ್ಲ, ಒಬ್ಬ ಬಾವಿ ಹಾರ್ಯಾನ. ಇಲ್ಲ, ಹಾರ್ದವ್ರು ಯಾರಂತ ಕೇಳಿದ್ರು. ಇಲ್ಲ, ಇಂಥವ್ರಂತ ಅವ್ರ ಹೆಸರು ಹೇಳಿದ್ರು. ಅಂದ ತಕ್ಷಣ ಇವ ಜಿಗದ ಅವನ್ನ ಹೊರಗೆ ತಗೊಂಡು ಬಂದ ಮೇಲೆ ಅವ್ರ ಸುತ್ತ ನಿಂತಿದ್ರಲ್ಲ, ಅವರು ಅವನೇನು ತೆಗೆದಿದ್ನಲ್ಲ ಅವನಿಗೆ ಹೇಳಿದ್ರಂತ, ಅಂತೂ ಅವನ ಪ್ರಾಣ ಉಳಿಸದೆಪ್ಪ ನೀನು ಅಂತ. ಅವಾಗ ಇವ ತೆಗ್ದವನ್ನಂತ, ಅವನ ಪ್ರಾಣ ಉಳ್ದಿರ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗ್ತಿತ್ತು ಅಂದವ. ಅವ್ರಿಗೆ ಕೇಳಿದ್ರು, ಅಲ್ಲ ಅವ ಉಳ್ದಿರ್ಲಿಲ್ಲ ನಿನ್ನ ಪ್ರಾಣ ಯಾಕೆ ಹೋಗ್ತಿತ್ತು? ಅವನಿಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ನ, ಅವ ಹೋಗಿದ್ರೆ ಮುಳುಗ್ತಿತ್ತದ. ಮನುಷ್ಯನ ಜೀವನದಲ್ಲಿ ಒಬ್ಬ ಚಿಂತಕ ಬಹಳ ಸುಂದರವಾದ ಮಾತು ಬರೀತಾನೆ. ದೇರ್ ಆರ್ 2 ಪಾಸಿಬಿಲಿಟೀಸ್. ಮನುಷ್ಯನ ಜೀವನದಲ್ಲಿ 2 ಸಾಧ್ಯತೆಗಳಿರ್ತಾವಂತ. ಒಂದು, you can become an example to the next generation, either, or you can become warning to the next generation. 2 ಸಾಧ್ಯತೆಗಳಿರ್ತಾವಂತ ಮನುಷ್ಯನ ಜೀವನದಲ್ಲಿ. ಒಂದು, ಅವ ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆಯಾಗಬಹುದು, ಇಲ್ಲ ಅವ ಮುಂದಿನ ಜನಾಂಗಕ್ಕೆ ಒಂದು ಎಚ್ಚರಿಕೆಯಾಗಬಹುದು ಅವನ ಜೀವನ. ಗಾಂಧೀಜಿ ಮತ್ತು ಹಿಟ್ಲರ್ ಇಬ್ರು ಒಂದೇ ಕಾಲಕ್ಕೆ ಬದುಕಿದರು. ಗಾಂಧೀಜಿನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾದರೆ ಹಿಟ್ಲರ್ನ ಜೀವನ ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದು. ಇದೇ ನೆಲದಲ್ಲಿ, ಇದೇ ಸಹ್ಯಾದ್ರಿಯ ಪರಿಸರದಲ್ಲಿ 2 ವ್ಯಕ್ತಿಗಳು ಬದುಕಿದ್ರು. ವಿಶ್ವೇಶ್ವರಯ್ಯ ಬದುಕದ, ಅವನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಯಿತು. ವೀರಪ್ಪನ ಬದುಕದ, ಅದು ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದು. ಅದಕ್ಕೆ ನಾವೆಲ್ಲ ನಮ್ಮ ಬದುಕು ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಗಬೇಕೆ ಹೊರತು ಎಚ್ಚರಿಕೆ ಆಗಬಾರ್ದು. ಹಾಗೆ ಒಬ್ಬ ಮನುಷ್ಯ ಶ್ರೇಷ್ಠ ಆಗೋದು ಇನ್ನೊಬ್ಬರ ಜೀವನಕ್ಕೆ ಆಸರೆಯಾದಾಗ. ನೀವು ಪ್ರತಿ ಸಲ ಈ ವೇದಿಕೆ ಮೇಲೆ ಸಾಧಕರನ್ನು ನೋಡ್ತೀರ. ಈ ವರ್ಷ ಆ ಕಡೆ ಕೊನೆಗೆ ಕುಳಿತಿದ್ದಾರಲ್ಲ, 2 ಸಾಧಕರು. ಕುಳಿತಿದ್ದಾರಲ್ಲ, 2 ಸಾಧಕರು ಬಂದಿದ್ದಾರೆ. ಒಬ್ರು ಲಾಸ್ಟ್ ಕುಳಿತಿದ್ದಾರಲ್ಲ, ಅವ್ರ ಹೆಸರು ರವಿ ಕಟ್ಪಾಡೆ ಅಂತ ಹೇಳಿ. ಅವ್ರು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಏನ್ ಸಾಧನೆ ಮಾಡಿದ್ದಾರೆ ಅಂದ್ರೆ, ಅವ್ರು ಸೆಂಟ್ರಿಂಗ್ ಹೊಡಿತಾರೆ, ಮನಿ ಕಟ್ತಾರಲ್ಲ. ನೀವು ಅನ್ಬೋದು, ಮತ್ತು ನಮ್ಮೂರಾಗೂ ಜಗ್ಮನ್ ಸೆಂಟ್ರಿಂಗ್ ಹೊಡೆಯವ್ರು ಅದಾರ, ಅವ್ರು ಉಡುಪಿಯವರು. ಮತ್ತು ಸೆಂಟ್ರಿಂಗ್ ಹೊಡೆಯವ್ರಿಗೆಲ್ಲ ಮತ್ತು ನೀವು ಸಾಧಕರನ್ನು ಸನ್ಮಾನ ಮಾಡಂಗಿತ್ತ, ನಮ್ಮಲ್ಲೇ ಜಗ್ ಮಂದಿ ಅದಾರ, ಉಡುಪಿಯಿಂದ ಯಾಕೆ ಕರ್ಸಕ್ ಹೋಗಿದ್ದಾರೆ ಅವ್ರನ್ನ? ಅವರು ಹಂತಿಂತ ಸೆಂಟ್ರಿಂಗ್ ಹೊಡೆಯವ್ರಲ್ಲ. ಅವರು ಬರೇ ಸೆಂಟ್ರಿಂಗ್ ಹೊಡೆಯವ್ರ ಮನುಷ್ಯ ಅಲ್ಲ. ಆ ಮನುಷ್ಯನೊಳಗೊಂದು ಮನುಷ್ಯತ್ವ ಇರುವ ಮನುಷ್ಯ. ಮನುಷ್ಯರು ಭಾಳ ಮಂದಿ ಸಿಗ್ತಾರ, ಬರೇ ಕಣ್ಣ ಕೈಯ ಕಾಲ ಇದ್ದ ಮಾತ್ರ ಕೆಲವರಿಗೆ ಮನುಷ್ಯ ಅನ್ನಕ್ಕಾಗೋದಿಲ್ಲ. ಯಾರೊಳಗ ಮನುಷ್ಯತ್ವ ಅನ್ನೋದು ಇರುವುದಿಲ್ವೋ ಅವ್ರಿಗೆ ಮನುಷ್ಯರು ಅನ್ಲಿಕ್ಕಾಗೋದಿಲ್ಲ. ಆ ಮನುಷ್ಯ ಏನು ಮಾಡಿದಾನಂದ್ರೆ, ತನ್ನ ಉಪಜೀವನಕ್ಕಾಗಿ ಸೆಂಟ್ರಿಂಗ್ ಹೊಡಿತಾನ. ಅವನ ಜೀವನದೊಳಗೊಂದು ಘಟನೆ ನಡೀತದೆ. ಒಂದು ಸಣ್ಣ ಮಗು ದವಾಖಾನೆ ಕರ್ಕೊಂಡು ಹೋದಾಗ ವೈದ್ಯರಿಗೆ ರೊಕ್ಕ ಕೊಡ್ಲಿಕ್ಕಾಗದೆ ಆ ಮಗು ತೀರ್ಕೊಂತದೆ. ಅವನಿಗೆ ಅನ್ನಿಸ್ತದೆ, ಇಂಥ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂತ. ಅಂಥ ಮಕ್ಕಳಿಗೆ ಆತ ಹೀಗೆ ವೇಷಗಳನ್ನು ಹಾಕ್ಕೊಳ್ತಾ, ಈ ಸ್ಪೈಡರ್ ಮ್ಯಾನ್ ಅಂತಿರಲ್ಲ ನೀವು, ಆ ತರಹದ ವೇಷಗಳನ್ನು ಹಾಕ್ಕೊಂಡು ಜನರ ಹತ್ರ, ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅದನ್ನು ತನ್ನ ಪಾಕೆಟ್ಗೆ ಇಳಿಸಲಿಲ್ಲ. ಅವನು ಸುಮಾರು ಹೀಗೆ ದುಡ್ಡು ಕಲೆಕ್ಟ್ ಮಾಡಿ ಸಣ್ಣ ಸಣ್ಣ ಮಕ್ಕಳ ಕಿಡ್ನಿ, ಹಾರ್ಟ್ ಇಂಥ ಆಪರೇಷನ್ ಮಾಡಿಸ್ಲಿಕ್ಕೆ ಸುಮಾರು 48 ಲಕ್ಷ ರೂಪಾಯಿ ಖರ್ಚು ಮಾಡಿದಾನ.
ಸುಮಾರು 28 ಮಕ್ಕಳ ಜೀವ ಉಳಿಸಿದಾನೆ. ಅಂಥ ವ್ಯಕ್ತಿ ಇವತ್ತು ನಮಗೆಲ್ಲ ಸ್ಫೂರ್ತಿ. ಅವರು ಈ ವರ್ಷದ ವಿಶೇಷ ಸಾಧಕರು. ಅವರಿಗೆ ಪೂಜ್ಯರು ಆಶೀರ್ವದಿಸ್ಬೇಕಂತ ಹೇಳಿ ನಾ ಕೇಳ್ಕೊಂತೇನೆ. ವೇದಿಕೆ ಮೇಲೆ ಬರೋ ಕೆಲಸ ಮಾಡ್ರು ಅಂತ ನೋಡೋಣ. ಇನ್ನೊಬ್ಬರು ಕುಂತಾರ ನೋಡ್ರಿ. ನಾವೆಲ್ಲ ಈ ಮೀಸಲು ಬಗ್ಗೆ ಕೇಳಿವಿ. ಇದನ್ನ ಕೇಳಿರಿಲ್ಲ ಹೆಸರು ಮೀಸಲು ಮಾಡೋದು ಅಂತ. ನಾವು ದೇವರಿಗೆ ಹಾಲು ಮೀಸಲು ಮಾಡ್ತೀವ್ರಿ, ತುಪ್ಪ ಮೀಸಲು ಮಾಡೀವ್ರಿ ಅಂತ ಹಳ್ಳ್ಯಾಗ ಅನ್ನೋದಿಲ್ಲ. ನೀವೇನಾರ ಮೀಸಲು ಮಾಡ್ರಿ, ಅದು ಒಟ್ಟು ಎಂಜಲ್ ಐತಿ. ನೀವು ದೇವರಿಗೆ ನೀರು ಮೀಸಲು ಮಾಡ್ತೀರ, ಮೀನ್ ಎಂಜಲ್ ಮಾಡಿರ್ತೈತಿ. ಹಾಲು ಮೀಸಲು ಮಾಡ್ತೀರ, ಕರು ಎಂಜಲ್ ಮಾಡಿರ್ತೈತಿ. ಹೂವ ಮೀಸಲು ಮಾಡ್ತೀರ, ದುಂಬಿ ಎಂಜಲ್ ಮಾಡಿರ್ತೈತಿ. ಅಜ್ಜಿ ಅವ್ರ ಹೆಸರು ಚೆನ್ನಮ್ಮ, ಹಳ್ಳಿಕೇರಿ. ಅವರು ಒಂದು ಮೀಸಲು ಮಾಡ್ಯಾರ. ಏನು ಮಾಡ್ಯಾರ ಅಂದ್ರ, ತಡೀರಿ ಇನ್ನೂ ಹೇಳೇ ಇಲ್ಲ ನಿಮಗೆ. ಅವರು ನಮ್ಮ ಹಾಗೆ ದೇವರಿಗೆ ಹಾಲು ತುಪ್ಪ ಹೂವ ಮೀಸಲು ಮಾಡಿಲ್ಲ. ಅವರು 12 ವರ್ಷದಾಗ ಇದ್ದಾಗ ಮನೆ ಬಿಟ್ಟವರು ಇನ್ನೂವರೆಗೆ ಮನೆಗೆ ಹೋಗಿಲ್ಲ. ದೇಶಕ್ಕಾಗಿ ಮೀಸಲು ಮಾಡಿಕೊಂಡವ್ರು. ಅವರು ಅಕ್ಕಿ ಸಾಲಿನ ಓದಿಲ್ಲ, ಸುಮಾರು ಪುಸ್ತಕಗಳನ್ನು ಬರೆದಾಳ ಅಜ್ಜಿ. ಆಕಿಗೆ ಗಾಂಧಿ ಸೇವಾ ಪ್ರಶಸ್ತಿ, ನೂರಾರು ಪ್ರಶಸ್ತಿಗಳು ಬಂದು ದುಡ್ಡೇನು ಬಂದಿತ್ತಲ್ಲ, ನಾವು ಆದ್ರೆ ಮುಪ್ಪಿನ ಕಾಲಕ್ಕೊಂದಿಷ್ಟು ಏನ್ರ ಎಫ್ ಡಿ ಮಾಡಿಡೋಣ ಅಂತ ನಮ್ಮ ತಲೆಯಾಗ ಬರ್ತಿತ್ತು. ಆದ್ರೆ ಆಕಿ ತಮ್ಮ ಸಲುವಾಗಿ ಎಫ್ ಡಿ ಮಾಡಿಟ್ಟಿಲ್ಲ. ಇಡೀ ಅನಾಥ ಮಹಿಳೆಯರ ಸಲುವಾಗಿ ಆ ದುಡ್ಡೆಲ್ಲ ಅಜ್ಜಿ ಕೊಟ್ಟಿದ. ಆ ಅಜ್ಜಿ ನಾನು ಬಹಳ ವಿಚಾರ ಮಾಡಿ ಅಜ್ಜಿನ ಆಯ್ಕೆ ಮಾಡಿದೆ. ಯಾಕಂತಂದ್ರೆ ಆಕೆಗೆ 89 ವರ್ಷ ಅಜ್ಜಿಗೆ. ಆಕೆ ವಿನೋಬಾ ಭಾವೆ ಮತ್ತು ಗಾಂಧೀಜಿಯವರ ತತ್ವಗಳಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವಳು. ಗಾಂಧೀಜಿಯವರು 150 ವರ್ಷ ಆದ್ರೆ 150ನೇ ಹುಟ್ಟುಹಬ್ಬಕ್ಕೆ 150 ಕಾರ್ಯಕ್ರಮ ಮಾಡಿ ಗಾಂಧೀಜಿಯ ಹುಟ್ಟುಹಬ್ಬವನ್ನು ಯಶಸ್ಸುಗೊಳಿಸಿದ್ರು. ಈಗ ವಿನೋಬಾ ಭಾವೆ ಅವ್ರದ್ದು 125ನೇ ಹುಟ್ಟುಹಬ್ಬ ಐತಿ. ಮತ್ತೀಗ 89ನೇ ವಯಸ್ಸಿನಲ್ಲಿ 125 ಕಾರ್ಯಕ್ರಮ ದೇಶದ ತುಂಬ ಮಾಡಾಕತ್ತಾಳ ಅಜ್ಜಿ. ಅಂದ್ರೆ 89ನೇ ವಯಸ್ಸಿನಲ್ಲಿಯೂ ಸಹಿತ ಎಷ್ಟು ಉತ್ಸಾಹ ಜೀವನದೊಳಗೆ. ನಾ ಯಾಕೆ ಅಜ್ಜಿಗೆ ಆಯ್ಕೆ ಮಾಡಿದೆ ಅಂದ್ರೆ, ನಮ್ಮಲ್ಲಿ ಏನಾಗಿರ್ತದೆ ಅಂದ್ರೆ ಆಕಿ 89 ವರ್ಷಕ್ಕೂ ಎಷ್ಟು ಆಕ್ಟಿವ್ ಅದಾಳ. ಈಗ ನಮ್ಮಲ್ಲಿ ಈಗ ರಿಟೈರ್ಡ್ ಆಗಿರ್ತೈತ್ರಿ, ಏನು ಮಾಡ್ತೀರಿ ಸರ್, ಆರಾಮದೇವ್ರಿ ಮನ್ಯಾಗ, ಏನು ಸಾಕಾತ್ರಿ, ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಇಲ್ಲ. ಅವು ಧಾರಾವಾಹಿ ನೋಡ್ಕೊಂತ ಅವು ಕುಂದಿರ್ತಾವ, ನ್ಯೂಸ್ ನೋಡಕ್ಕೆ ಇವು ಹೋಗ್ತಾವ. ಎರಡಕ್ಕೂ ಜಗಳಲ್ಲಿ. ಅವು ಧಾರಾವಾಹಿ ಬಿಟ್ಟು ಅವು ಹೇಳೋದಿಲ್ಲ, ನ್ಯೂಸ್ ಬಿಟ್ಟು ಟಿವಿ ಹೇಳೋದಿಲ್ಲ. ಅವಾಗ ಅವ್ರು ಬೈತಿರ್ತಾರೆ, ಏನು ಮನಿ ಅಂತ ಹಿಡ್ಕೊಂತಿರು, ಹೊರಗೆ ಹೋಗ್ಬಾರ್ದ ಒಂದು ಸ್ವಲ್ಪ ಅಂತ. ಇದು ಚಾಪಿ ತೊಗೊಂಡು ಹನುಮಂದೇವ್ರ ಗುಡಿಗೆ ಬರ್ತೈತೆ. ಅವಾಗ ಮೊದಲು ಹೆಂಗಿರ್ತಿತ್ತು ಹಂಗಿರೋದಲ್ರಿ. ಯಾವಾಗ ಬರ್ತೀರಿ ಮನೆಗೆ, ಅವಾಗದು. ಈಗ ಹೊರಗೆ ಹೋಗ್ಬಾರ್ದ ಆ ಕಡೆ. ಅಲ್ಲ, ನಿಮಗೆ ಮನ್ಯಾಗ ಗಂಡ್ಮಕ್ಳಿಗೆ ಸಟ್ನ ನೀವು ಅಂತಿರ್ಬೋದು, ನಾ ಜಗತ್ತು ಬದಲು ಮಾಡಬಲ್ಲೆ ಅಂತ. ಲಘುನ ಒಂದು ಟಿವಿ ಚಾನಲ್ ಬದಲು ಮಾಡೋಕ್ಕಾಗೋದಿಲ್ಲ, ನಿಮಗೆ ಜಗತ್ತೇನು ಬದಲು ಮಾಡ. ಅಜ್ಜಿ 89 ವರ್ಷಕ್ಕೆ ಎಷ್ಟು ದೊಡ್ಡ ಸಾಹಸ ಮಾಡ್ಯಾಳ. ಆಕೆಗೆ ಯಾಕೆ ಆಯ್ಕೆ ಅಂದ್ರೆ, ಏನು ರಿಟೈರ್ಡ್ ಆದ ಮಂದಿ ಇರ್ತಿರಲ್ಲ, ಮನ್ಯಾಗ ಖಾಲಿ ಕುಂತ್ರ ಬರೀ ಜಗಳ ಆಗ್ತಾವ. ನನಗೆ ಬರೀ ದಿವಸ ಸಮಸ್ಯೆ ನೋಡ್ತೀನಲ್ಲ, ನಾವು ಓದೋದಾಗೋದಿಲ್ಲ, ಬರೀ ಅವ್ರ ಸಮಸ್ಯೆನೇ ಕೇಳೋದಾಗತ್ತೆ ದಿವಸ. ನನಗೆ ಅತ್ತಿಗೆ ಮಗನ ಕೂಡ ಹೊಂದಿಕ್ಕಿಲ್ಲ, ಸೊಸೆ ಕೂಡ ಹೊಂದಿಕ್ಕಿಲ್ಲ, ಮಗ್ಳು ಓಣ್ಯಾನವ್ರು ಕೂಡ ಹೊಂದಿಕ್ಕಿಲ್ಲ, ಮತ್ತು ಕೆಲಸನೇ ಇಲ್ಲಿ ಮಾಡಾವೇನು ಮನ್ಯಾಗ, ಬರೀ ಇದನ್ನ ಮಾಡಾವ. ಅದಕ್ಕೆ ಏನು ಮಾಡಿ ರಿಟೈರ್ಡ್ ಆದ ಮಂದಿ ಖಾಲಿ ಮನ್ಯಾಗ ಟಿವಿ ನೋಡ್ಕೊಂತ ಕುಂದ್ರೋದಕ್ಕಿಂತ ಯಾವುದಾದ್ರೂ ಒಂದು ಸಾಮಾಜಿಕ ಒಳ್ಳೆಯ ಕೆಲಸಗಳಲ್ಲಿ ತೊಡ್ಕೊಳ್ರಿ. ನಿಮಗೆ ಮುಪ್ಪು ಜಲ್ದಿ ಬರೋದಿಲ್ಲ, ರೋಗನೂ ಬರೋದಿಲ್ಲ. ಅದಕ್ಕೆ ನಾ ಹೇಳೋದು, ಯಾರ್ಯಾರು ಖಾಲಿ ಕುಂದಿರ್ತೀರಿ ಅವ್ರಿಗೆ ಮುಪ್ಪುನು ಜಲ್ದಿ ಬರ್ತೈತಿ, ರೋಗನು ಬಹಳ ಬರ್ತಾವ. ಖಾಲಿ ತಲಿ ಅದು ದೆವ್ವಿನ ಮನೆ ಇದ್ದಂಗೆ. ಅದಕ್ಕೆ 89 ವರ್ಷದ ಅಜ್ಜಿ ನಮಗೆ